ವೆಲ್ಕಮ್ ಬ್ಯಾಕ್. ಬ್ರೇಕ್ ಆದಮೇಲೆ ಮತ್ತೆ ಮಲಾಲಾ ಸ್ಫೂರ್ತಿ ವಿಶೇಷ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ನನ್ನ ಜೊತೆಗೆ ಇದೀಗ ಹಾಸನದ ಸ್ಟುಡಿಯೋದಿಂದ ಹಿರಿಯ ಸಾಹಿತಿಗಳಾಗಿರುವಂಥ ಭಾನು ಮುಷ್ತಾಕ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ರೈಟ್, ಅದರ ಜೊತೆಗೆ ಮಲಾಲಾ ನೆನ್ನೆಯ ಆಕೆಯ ಭಾಷಣದಲ್ಲಿ ಗಾಂಧೀಜಿ ಅವರ ಬಗ್ಗೆ ಜೊತೆಗೆ ಮದರ್ ತೆರೆಸಾ ಅವರ ಬಗ್ಗೆ ಕೂಡ ಪುಟ್ಟದಾಗಿ ಪ್ರಸ್ತಾವನೆಯನ್ನು ಮಾಡಿದ್ದು ಆ ಪುಟ್ಟ ಹುಡುಗಿ. ಏನು ಹೇಳಿದ್ದು ಆ ಪುಟ್ಟ ಹುಡುಗಿ ನೋಡ್ಕೊಂಬನ್ನಿ. Is the philosophy of non-violence that I have learned from Gandhiji, Bacha Khan and Mother Teresa. And this is the forgiveness that I have learned from my father and from my mother. And ನಾನು ಅವಾಗಲಿಂದ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಆಕೆ ಪುಟ್ಟ ಹುಡುಗಿ ಅಂತ. ಬಟ್ ಆಕೆಯ ಸಾಧನೆಗಳನ್ನು ಗಮನಿಸ್ತಾ ಹೋದರೆ ಶಿ ಸ್ಟ್ಯಾಂಡ್ಸ್ ಎಕ್ಸ್ಟ್ರೀಮ್ಲಿ ಹೈ ಎಲ್ಲರಿಗಿಂತ ಕೂಡ. ಅವ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ನಾನೀಗ ಡಾಕ್ಟರ್ ಶರೀಫಾ ಅವ್ರನ್ನ ಮೊದಲಿಗೆ ಮಾತಾಡ್ಸೋಕ್ಕೆ ಇಷ್ಟಪಡ್ತೀನಿ. ಶರೀಫಾ ಅವರೇ, ನೀವು ಆಕೆಯ ಒಂದು ನೆನ್ನೆ ಮಾಡಿದಂಥ ಭಾಷಣನ ಕೇಳಿದ್ದೀರಿ. ಶಿ ಈಸ್ ವೆರಿ ಇನ್ಸ್ಪೈರಿಂಗ್ ಆ್ಯಂಡ್ ವೆರಿ ಅಮೇಝಿಂಗ್. ಶಿ ಈಸ್ ಜಸ್ಟ್ 16 years old. ನಂಬೋಕ್ಕೆ ಸಾಧ್ಯ ಆಗತ್ತಾ ಆಕೆಗೆ ಜಸ್ಟ್ 16 ವರ್ಷ ಅಂತಂದರೆ? ಆಕೆಯ ಭಾಷಣ ಕೇಳಿದಾಗ, ಆಕೆಯ ಮನಸ್ಸಲ್ಲಿರುವಂಥ ಆ ಒಂದು ಸ್ವಾತಂತ್ರ್ಯತೆಯ ಒಂದು ತುಡಿತವನ್ನು ಕೇಳಿದಾಗ, ಆ ಹಂಬಲಗಳನ್ನು ಕೇಳಿದಾಗ ನಿಮ್ಗೇನು ಅನಿಸುತ್ತೆ? ಅದನ್ನು ಕೇಳಿದಾಗ ನನಗಂತೂ ತುಂಬ ಆಶ್ಚರ್ಯ ಆಯಿತು. ಈ ಪುಟ್ಟ ಮಗುವಲ್ಲಿ ಇಷ್ಟೊಂದು ಸ್ಫೂರ್ತಿ ಎಲ್ಲಿಂದ ಬಂತು, ಯಾಕೆ ಬಂತು, ಆ ಪರಿಸ್ಥಿತಿ ಏನು, ಆ ವಾತಾವರಣ ಏನು, ಅದು ಎಲ್ಲಿಂದ ಅವಳಿಗೆ ದೊರಕಿತು, ಅದು ಬಹಳ ಅದ್ಭುತವಾದದ್ದು. ಆ ಭಾಷಣ ಕೇಳಿದ ತಕ್ಷಣ ನನಗೆ ಒಂದು ಕ್ಷಣ ಅವಳ ದಿಟ್ಟತನಕ್ಕೆ ಸೆಲ್ಯೂಟ್ ಮಾಡಬೇಕು ಅನ್ನಿಸ್ತು. ಎದ್ದಿಂತು ನಾನು ಕ್ಲಾಪ್ಸ್ ಹಾಕಬೇಕು ಅನ್ನಿಸ್ತು. ಕಣ್ಣುಗಳು ತೇವಾಯಿತು. ಆ ಮಗು ಪಟ್ಟಿರೋ ಕಷ್ಟದಿಂದ ಹೊರಗೆ ಬಂದು ಇಷ್ಟು ದಿಟ್ಟವಾಗಿ ಹೇಳೋ ಅಂಥ ಮಾತಿದೆ ಅಲ್ಲ. ಒಂದು ಕಾಲಕ್ಕೆ ಅವಳು ಬರೆದಿದ್ಲು, ನನಗೆ ಶಾಲೆಗೆ ಹೋಗೋದಕ್ಕೆ ಭಯ ಆಗುತ್ತೆ, ಯಾಕೆಂದರೆ ತಾಲಿಬಾನಿಗಳು ಫತ್ವಾ ಹೊರಡಿಸಿದ್ದಾರೆ ಅಂತ ಹೇಳಿದವಳು ಇವತ್ತು ನನಗೆ ಆ ಭಯನೆಲ್ಲ ಅವರು ಓಡಿಸಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾಳಲ್ಲ. ಅದು ನನಗೆ ಬಹಳ ಖುಷಿ ಮತ್ತು ಹೆಮ್ಮೆ ಪಡುವಂಥ ವಿಷಯ. ಇಡೀ ವಿಶ್ವನೇ ಅವಳಿಗೆ ಇವತ್ತು ಹೆಮ್ಮೆಯಿಂದ ನೆನೆಸ್ಕೋಬೇಕಾಗಿದೆ. ಅದರಲ್ಲೂ ಇಸ್ಲಾಮಿಕ್ ದೇಶಗಳು ಅಲ್ಲಿ ಮಹಿಳಾ ಶಿಕ್ಷಣಕ್ಕೆ ಒತ್ತಡ ಇಲ್ವೋ, ಅದು ಗೌಣ ಅಂತ ತಿಳಿದಿದ್ದಾರೋ ಅಂತಹ ರಾಷ್ಟ್ರಗಳಿಗೆ ಇವಳು ಸ್ಫೂರ್ತಿದಾಯಕವಾಗಿಯೇ ಇದ್ದಾಳೆ. ಅಮೇಝಿಂಗ್. ರಂಜಾನ್ ದರ್ಗಾ ಅವರೇ, ಆಕೆ ಮೊದಲನೇದಾಗಿ ಆಯಿಷಾ ಅನ್ನೋ ಒಂದು ನಿಕ್ನೇಮನ್ನು ಇಟ್ಕೊಂಡು ಬ್ಲಾಗ್ಗಳನ್ನು ಬರೆಯೋಕ್ಕೆ ಶುರು ಮಾಡ್ತಾಳೆ. BBC-ಗೆ ಬ್ಲಾಗ್ಗಳನ್ನು ಬರೀತಾಳೆ. ಅವರ ಮನೆಯಲ್ಲಿ ಕೂಡ ಸಾಕಷ್ಟು ವಿರೋಧ ಇರುತ್ತೆ. ಬಟ್ ಆದರೂ ಕೂಡ ಅವರ ತಂದೆ BBC-ಯಲ್ಲಿ ಉರ್ದು ಪತ್ರಕರ್ತರಾಗಿರ್ತಾರೆ. ಅದರ ಒಂದು ನೆರವಿನಿಂದ ಒಂದು ಸ್ಫೂರ್ತಿಯನ್ನು ಪಡ್ಕೊಂಡು ಆಯಿಷಾ ಅನ್ನೋ ಹೆಸರಲ್ಲಿ ಆಕೆ ಬ್ಲಾಗ್ಗಳನ್ನು ಬರೆಯೋಕ್ಕೆ ಶುರು ಮಾಡ್ತಾಳೆ. ಆ ಮುಂದಿನ ಸ್ಫೂರ್ತಿಯ ಆಕೆಗೆ ಈ ರೀತಿಯ ದಿಟ್ಟ ಹೋರಾಟಗಳನ್ನು ಮಾಡೋಕ್ಕೆ ಒಂದು ರೀತಿಯ ನಾಂದಿ ಆಗುತ್ತೆ. ಈಗ ಶರೀಫಾ ಅವರು ಹೇಳ್ತಾ ಇದ್ರು, ಆ ಹುಡುಗಿನ ನೋಡಿದ್ರೆ ನನಗೆ ನಿಜಕ್ಕೂ ಶಾಕ್ ಆಗುತ್ತೆ, ಹೇಗೆ ಸಾಧ್ಯ ಇದು ಅನಿಸುತ್ತೆ ಅಂತ. ಆಕೆ ಇನ್ನೊಂದು ಮಾತನ್ನು ಹೇಳ್ತಾಳೆ, ನನ್ನ ಮೇಲೆ ಅಟ್ಯಾಕ್ ಯಾರು ಮಾಡಿದ್ರು, 2 ವರ್ಷದ ಹಿಂದೆ ಆಕೆ ಮೇಲೆ ಅಟ್ಯಾಕ್ ಆಯಿತು, ನಾನು ಅವ್ರ ಮೇಲೆ ರಿವೆಂಜನ್ನು ತೀರಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ಬಟ್ ಅವರ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಬಯಸ್ತೀನಿ ಅಂತ ಹೇಳ್ತಾಳೆ. ಇಷ್ಟು ಪುಟ್ಟ ವಯಸ್ಸಿಗೆ ಆಕೆಯ ಮೆಚುರಿಟಿ, ಇಸ್ ಇಟ್ ಇಂಪಾಸಿಬಲ್ ಟು ಈವನ್ ಇಮ್ಯಾಜಿನ್ ಅಂತ ನನ್ನ ಪ್ರಶ್ನೆ. ಇಲ್ಲ, ಒಂದು ಪರಿಸ್ಥಿತಿಗಳಿರ್ತಾವಲ್ಲ, ಅವು ಬಹಳ ಒಳ್ಳೆ ಪಾಠಗಳನ್ನು ಕಲಿಸ್ತವೆ. ವೆರಿ ಟ್ರೂ. ತಾಲಿಬಾನಿ ಅಂತ ಉಗ್ರಗಾಮಿಗಳ ಮಧ್ಯೆ ಬದುಕುವಾಗ ಆ ಚಿಂತನಾ ಕ್ರಮ ಇದೆಯಲ್ಲ, ಯಾರು ದಿಟ್ಟರಿರ್ತಾರೆ ಅವ್ರಿಗೆ ಇಂಥ ವಿಚಾರಗಳು ಬರ್ತವೆ, ಹೇಡಿಗಳಿಗೆ ಬರಲ್ಲ ತಿಳ್ತಾ. ಈಗ ಇದಕ್ಕೆ ನೋಡಿ, ಅವಳು ಆಯೇಷಾ ಅಂತ ಪೆನ್ನೆಮ್ಮೆ ಯಾಕೆ ಇಟ್ಕೊಂಡು, ಯಾಕೆಂದ್ರೆ ಪೈಗಂಬರ್ ಧರ್ಮಪತ್ನಿ ಆಯೇಷಾ ಬಹಳ ಜಾಣಿಯಾಗಿದ್ರು, ಬಹಳ ಒಂದು ಜೀನಿಯಸ್ ಆಫ್ ವೆರಿ ಹೈ ಆರ್ಡರ್ ಆಗಿದ್ರು. ಆಮೇಲೆ ಅವಳು ಪುಟ್ಟ ಬಾಲಿಕೆಯಾಗಿದ್ಲು, 15 ವರ್ಷದವಳಿದ್ಲು ಅವಳು. ಇಷ್ಟು ವರ್ಷ ಮದುವೆ ಸಂದರ್ಭದಲ್ಲಿ 16 ವರ್ಷದವಳು. ಆಮೇಲೆ ಅವಳು ಎಷ್ಟು ಜ್ಞಾನಿಯಾಗಿದ್ಲಲ್ಲ, ಅದನ್ನ ಅವಳಿಗೆ ಅರ್ಥ ಆಗಿದೆ ನೋಡಿ, ಇದು ಬಹಳ ಮಹತ್ವದ್ದು. ಎರಡನೇದಾಗಿ ಪೈಗಂಬರ್ ಹೇಳ್ತಾರೆ, ಏನು ಹೇಳ್ತಾರಂದ್ರೆ, ಈ ಶಿಕ್ಷಣವನ್ನು ಬಯಸುವವನಿಗೆ ದೇವದೂತರು ತಮ್ಮ ರೆಕ್ಕೆಗಳನ್ನು ಕೊಡುತ್ತಾರೆ ಅಂತ ಹೇಳ್ತಾರೆ. ಇದು ಬಹಳ ಮಹತ್ವದ್ದು. ಆಮೇಲೆ ಎರಡನೇದ್ದು ಅವ್ರು ಹೇಳ್ತಾರೆ, ಒಬ್ಬ ಹುತಾತ್ಮನ, ಇವರಂತರೂ ಬಿಡಿ ಉಗ್ರಗಾಮಿಗಳು, ಒಬ್ಬ ಹುತಾತ್ಮನ ರಕ್ತಗಿಂತಲೂ
ಒಬ್ಬ ಲೇಖಕನ ಮನುಷ್ಯತ್ವಕ್ಕಾಗಿ ಬರೆಯುವ ಲೇಖಕನ ಮಸಿ ಇದೆಯಲ್ಲ ಅದು ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿಸಿದ. ಹೀಗೆ ಪೈಗಂಬರರು ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಟ್ಟರು. ಚೈನಾಕ್ಕೆ ಹೋಗಿ ಆದರೂ ನೀವು ಶಿಕ್ಷಣ ಪಡೆದು ಬನ್ನಿರಿ ಅಂತ ಹೇಳಿದ್ರು. ಇಂಥ ಅನೇಕ, ಆಮೇಲೆ ಯಾವುದೇ ಮಸೀದಿ ನೋಡಿ ಪಕ್ಕದಲ್ಲಿ ಒಂದು ಶಾಲೆ ಇರ್ತದೆ, ಒಂದು ಮದ್ರಸಾ ಇರ್ತದೆ. ಶಿಕ್ಷಣದ ಬಗ್ಗೆ ಬಹಳಷ್ಟು ಚಿಂತನೆಗಳು 1500 ವರ್ಷದ ಹಿಂದೆಗಡೆ ನಡೆದಿದ್ದಿದೆಯಲ್ಲ, ಇದು ಬಹುಶಃ ಅವರ ತಂದೆಯಿಂದ ಹೇಳಿದ್ಲಲ್ಲ, ಅವ್ರ ತಂದೆ ತಾಯಿ ಗಾಂಧೀಜಿ, ಮಂಡೇಲಾ, ಗಡಿನಾಡು ಗಾಂಧಿಗಳು, ತೆರೇಸಾ, ಇವ್ರದ್ದು ಆ ಮಗುಗೆ ಎಷ್ಟು ಇನ್ಫ್ಲುಯೆನ್ಸ್ ಆಗಿರ್ಬೋದು. ಯಾಕೆಂದರೆ ಅವಳ ಮೇಲೆ ಹಲ್ಲೆ ನಡೆದ ದಿವಸದಿಂದ ಇವತ್ತಿನವರೆಗೂ ನಾನು ಮಲಾಲಾದ ಯಾವುದೇ ಒಂದು ಸುದ್ದಿಯನ್ನು ಓದ್ತಾನೆ ಇರ್ತೀನಿ. ಅವಳು ಆಸ್ಪತ್ರೆಗೆ ಹೋಗಿದ್ದು ಲಂಡನ್. ಅಲ್ಲಿ ಇವತ್ತು ನನಗೆ ಬೆಳಿಗ್ಗೆ ಹೇಳಬೇಕಂದ್ರೆ ನಾನು ಓದ್ತಾ 4 ಶಬ್ದಗಳನ್ನ ನೋಡಿ ಬಳಸಿದ್ಲು. ಜೀವನದೊಳಗೆ ಆನಂದ ಬಾಷ್ಪ ಏನು ಅನ್ನೋದು ಇವತ್ತು ಗೊತ್ತಾಯ್ತು ನನಗೆ. ಅವಳು ಹೇಳ್ತಾಳೆ, ಪುಸ್ತಕ, ಪೆನ್ನು, ಮಗು, ಶಿಕ್ಷಕ ಜಗತ್ತನ್ನು ಬದಲಿಸಬಹುದು. ನೋಡಿ, ಈ ಜಗತ್ತು ಎಷ್ಟು ದುಃಖದಿಂದ ತುಂಬಿದೆ. ಕ್ರೂರಿಗಳು, ಉಗ್ರಗಾಮಿಗಳು, ಕೋಮುವಾದಿಗಳು ಈ ಜಗತ್ತನ್ನು ಹಾಳು ಮಾಡ್ತಾ ಇದ್ದಾರೆ. ಒಂದು ಮಗು ಪಾಠ ಕಲಿಸ್ತಾ ಇದೆಯಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕಲ್ಲ. ಅವಳು ಉಗ್ರಗಾಮಿಗಳ ಮಕ್ಕಳಿಗೂ ಶಿಕ್ಷಣ ಕೇಳೋದು ಅರ್ಥ ಏನಂದರೆ, ಅದರ ಅರ್ಥ ಏನಂದರೆ ಈ ಜಗತ್ತಿನಲ್ಲಿ ಉಗ್ರಗಾಮಿಗಳು ಇರಬಾರದು. ಹೀಗೆ ಈಸ್ ಹ್ಯಾವಿಂಗ್ ಫುಲ್ ಆಫ್ ಇನ್ಸೈಟ್ಸ್. See, the child is a genius of very high order. True. ಅದಕ್ಕೆ ಶಿಕ್ಷಣ ಬಹಳ ಮುಖ್ಯ ಇದೆ. ಮನುಷ್ಯರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇವತ್ತು ಜಗತ್ತು ಯಾವುದೇ ರೀತಿಯ ಒಂದು ರಿಸೋರ್ಸಸ್ಸಿಂದ, ಸಂಪನ್ಮೂಲಗಳಿಂದ ಅದರ ಕೊರತೆಯನ್ನು ಬಳಲ್ತಾ ಇಲ್ಲ. ಮನುಷ್ಯನನ್ನು ಅರ್ಥ ಮಾಡ್ಕೊಳ್ಳಲ್ಲಿ ಸೋಲ್ತಾ ಇದ್ದೇವೆ. ಆದ್ದರಿಂದ ಇಡೀ ಜಗತ್ತು ಇವತ್ತು ಉಗ್ರಗಾಮಿಗಳ ಹಿಡಿತದಲ್ಲಿ ಸಿಗ್ತಾ ಇದೆ, ಕೋಮವಾದಿಗಳ ಹಿಡಿತದಲ್ಲಿ ಸಿಗ್ತಾ ಇದೆ, ಕುಲವಾದಿಗಳ, ವರ್ಣವಾದಿಗಳ ಹಿಡಿತದಲ್ಲಿ. ರೇಸಿಸ್ಟ್, ಕಮ್ಯುನಲಿಸ್ಟ್, ಫ್ಯಾಸಿಸ್ಟ್ ಆರ್ ಡಿಸ್ಟ್ರಾಯಿಂಗ್ ದ ಬ್ಯೂಟಿ ಆಫ್ ದ ಲೈಫ್ ಆ್ಯಂಡ್ ದ ವರ್ಲ್ಡ್. ಆದ್ದರಿಂದ ನಾವು ಇವತ್ತು ಎಲ್ಲ ಜನಾಂಗದವರು, ಎಲ್ಲ ದೇಶದವರು, ಎಲ್ಲ ಭಾಷೆಯವರು, ಎಲ್ಲ ಧರ್ಮದವರು ಒಂದಾಗಿ ಉಗ್ರಗಾಮಿಗಳ ವಿರುದ್ಧ, ಕೋಮವಾದಿಗಳ ವಿರುದ್ಧ, ರೇಸಿಸ್ ಯಾರು ವರ್ಣ ದ್ವೇಷಿಗಳ ವಿರುದ್ಧ ಎಲ್ಲಿವರೆಗೆ ನಾವು ಹೋರಾಟ ಮಾಡೋದಲ್ಲ, ಅಲ್ಲಿವರೆಗೆ ಈ ಜಗತ್ತಿನಲ್ಲಿ ಶಾಂತಿ ಅನ್ನೋದು ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಪೆನ್ನು, ಪುಸ್ತಕ, ಮಗು, ಶಿಕ್ಷಕ, ಇವು 4 ಎಂಥ ಮಂತ್ರಗಳು. ಇವು ನನಗೆ ಇವು ಮಂತ್ರಗಳೇ ಕಾಣ್ತಾವೆ. ಜಗತ್ತಿನಲ್ಲಿ ಶಾಂತಿಯನ್ನು ತರುವ ಮಂತ್ರಗಳು. ಇದನ್ನು ನಾವು ಕಲಿಬೇಕು. ಇವ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ನಾನು ಮಾತನಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ.